ವಿಲನ್ ಸ್ಟ್ರಾಂಗ್ ಇದ್ರೆ ಮಾತ್ರ ನಾಯಕ ನಟನ ರೋಲ್ ಎದ್ದು ಕಾಣುತ್ತೆ, ಮೇಲಕ್ಕೆ ಬರುತ್ತೆ ಅಂತಕ್ಕಂಥದ್ದು. ಆ ರೋಲಿಗೆ ನೀವು ತಗೊಂಡಂಥ ಸಂಭಾವನೆ ಎಷ್ಟು? ಅಯ್ಯೋ ಆಶ್ಚರ್ಯ ಆಗುತ್ತೆ. ಕೊನೆಗೆ ಸಂಬಳ ನನಗೆ ಅವಾಗ ಇದ್ದಿದ್ದು 400 ಚಿಲ್ಲರೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಆಮೇಲೆ ನಾನು ಮಾಡೋದೇ ಇಲ್ಲ ಅಂದರು. ಯಾಕೆ ಅಂತ ಅಂದರೆ ವರ್ಷದ ಕುಳು ಕಳ್ಕೊಳ್ಳಿ, ಅಕಸ್ಮಾತ್ ಈ ಸಿನಿಮಾ ಮಾಡ್ತೀನಿ ಏನೋ ಗಿಟ್ಲಿದ್ರೆ ನಮಗೆ ಅದು ಕೆಲಸನೂ ಹೋಗ್ಬಿಟ್ರೆ ಕತೆ ಆಗುತ್ತೆ, ನಾನು ಬರೋಲ್ಲ ಮಾಡಲ್ಲ. ಆಮೇಲೆ ತಪ್ಪಿಸ್ಕೊಳ್ಳೋಣ ಅಂತ ಅದು ನನಗೆ ಸಂಬಳ ಬರೋವಷ್ಟು ಅದು ನನಗೆ ಅದ್ರ ರೇಟ್ಗಳು ಗೊತ್ತಿರೋದಿಲ್ಲ. 10 ಪಟ್ಟು ಕೊಟ್ಟರೆ ಕೊಡ್ತೀನಿ, ಅವಾಗ ಒಂದು ಸ್ವಲ್ಪ ದಿವಸ ಸುಧಾರಿಸ್ಕೋಬೋದು ನಾನು ಅಂತ ಕೇಳಿ ಅವ್ರು ಲೆಕ್ಕ ಹಾಕೊಂಡ್ರು. 400 ಚಿಲ್ಲರೆ ಅಂದ್ರೆ 10 ಪಟ್ಟು ಎಷ್ಟಾಯಿತು? 4,000 ಆಯಿತು. 4,000 ಕೊಟ್ಟಿದ್ದು. ಓಕೆ. ಆ ಕಾಲದ ಅವ್ರಿಗೆ ಬಂಪರ್ ಅನ್ಸುತ್ತೆ. ನೀವೇ ಮಿಸ್ ಆಗಿ ತಪ್ಪು ಹೇಳ್ಬಿಟ್ರೇನೋ. ಇಲ್ಲ, ಅಷ್ಟೇ ಕೊಡ್ತಿದ್ರು. ಆವಾಗಿನ ಕಾಲದಲ್ಲಿ ಎಷ್ಟಿತ್ತಮ್ಮ, ವಜ್ರಮುನಿಗೆ ಒಂದು 10,000 ಆ ಥರದ ರೇಟ್ಗಳಿದ್ದಿದ್ದು. ಹೀರೋಗಳಿಗೆ ಒಂದು 25,000 30,000 ಇತ್ತಂತೆ. ಬಂಗಾರದ ಮನುಷ್ಯಗೆ 25,000 ತೊಗೊಂಡು ರಾಜ್ಕುಮಾರದ ಸುದ್ದಿ ಇದೆ, ಅದು ನಿಜನೋ ಏನೋ ಗೊತ್ತಿಲ್ಲ, ಹಾಗಿತ್ತು. ಅಷ್ಟು ದುಡ್ಡೇ ನಮ್ಮ ಕೈಯಿಂದ ಸಂಬಳ 400 ಬರೋವಾಗ 4,000 ಒಟ್ಟಿಗೆ ಕೈಗೆ ಬಂದರೆ ಅದೇ ದೊಡ್ಡ ಸಂಬಳ. ಅದು ಬಂದು ಸಿನಿಮಾ ಮಾಡಿ ಶುರುವಾಗಿ ರಿಲೀಸ್ ಆದ ನೆಕ್ಸ್ಟ್ ಒಂದು 3-4 ಡೇಸ್ಗೆ 7-8 ಪಿಕ್ಚರ್ಗಳು. ಅಲ್ಲಿಂದ ದಡ ಅಂತ 20,000 ಕೊಟ್ಟದೆ ಇನ್ ಸ್ಪ್ಯಾನ್ ಆಫ್ 1 to 3 months 4 monthsಲ್ಲಿ. ಇದು ಇವ್ರ ಕಾಲಗುಣ ಇರ್ಬೋದು, ಗೊತ್ತಿಲ್ಲ. ಅಂದರೆ 200 ರೂಪಾಯಿ ಇದ್ದವನು 400 ಆದವನು 4,000 ಆದವನು 20,000 ಕೊಟ್ಟಿರ್ತದೆ. ಬಟ್ ಅಲ್ಲಿ ಮತ್ತೆ ಕಂಟಿನ್ಯೂಸ್ ಆಗಿ ಬ್ಯುಸಿ ಆಗಿಬಿಟ್ಟು ಆ ಟೈಮ್ನಲ್ಲಿ ಕೆಲಸ ಬಿಡಬೇಕಾದ ಪರಿಸ್ಥಿತಿ, ಒತ್ತಡ ಬಂತು, ಮಾಡೋಕ್ಕಾಗಲ್ಲ ಅಂತ. ಅಷ್ಟೊತ್ತಿಗೆ ಚುನಾವಣೆಗೆ ಟಿಕೆಟು ಬಂದಿದ್ದರಿಂದ ಗೌರ್ಮೆಂಟ್ ಎಂಪ್ಲಾಯಿ ಚುನಾವಣೆಗೆ ನಿಲ್ಲಂಗಿಲ್ಲ ಅನ್ನೋ ಸಬ್ಜೆಕ್ಟ್ ಬಂತು. ಅದಕ್ಕೂ ರಾಜೀನಾಮೆ ಕೊಡಿಸಿ ಚುನಾವಣೆಗೂ ನಿಲ್ಲಿಸಿ MLA ಆಗಿಬಿಟ್ಟೆ. ಅಂದರೆ 83ರಲ್ಲಿ ಚಕ್ರವ್ಯೂಹ, 85ರಲ್ಲಿ ಮಗುವಾಗಿತ್ತು, 85ರಲ್ಲಿ MLA.